ಪುಷ್ಪ ಸಿನಿಮಾ ಮಾದರಿಯಲ್ಲೇ ಹೊಸಕೋಟೆಯಲ್ಲಿ ರಕ್ತಚಂದನ ಸಾಗಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಪುಷ್ಪ ಸಿನಿಮಾದಲ್ಲಿ ಹಾಲಿನ ಲಾರಿಯಲ್ಲಿ ರಕ್ತಚಂದನ ಸಾಗಿಸಲಾಗುತ್ತೆ. ಇಲ್ಲಿ ಡಿಫರೆಂಟ್ ಶೈಲಿಯಲ್ಲಿ ಅಕ್ರಮವಾಗಿ ರಕ್ತಚಂದನ ಸಾಗಾಟ ಮಾಡಲಾಗುತ್ತಿತ್ತು. ಆ ಕುಖ್ಯಾತ ರಕ್ತಚಂದನ ಕಳ್ಳರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದ ಅಕ್ರಮವಾಗಿ ರಕ್ತಚಂದನ ಸಾಗಣೆ ಮಾಡುತ್ತಿದ್ದ ಕಳ್ಳರನ್ನ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಮಲ್ಲೇಶ್ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಒಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ ಈ ಕೊರಿಯರ್ ಐಟಮ್ಸ್ ಗಳು ಹೋಗುವ ಟೈಮಲ್ಲಿ ನಮ್ಮ ಅಲ್ಲಿರುವಂತಹ ಸಿಬ್ಬಂದಿ ಅವರು ನಮಗೆ ಒಂದು ಸಸ್ಪಿಷಿಯಸ್ ಆಗಿರುವಂತಹ ಒಂದು ಐಟಮ್ಸ್ ಆಗಿ ಹೋಗ್ತಾ ಇದ್ದಾರೆ. ನಮಗೆ ತಿಳಿದುಬರುತ್ತೆ. ಅದು ಆ ಪ್ರಕಾರ ನಾವು ನೋಡ್ಬಿಟ್ಟು ಅದನ್ನ ನೋಡಿದಾಗ ಅವಾಗ ಅಲ್ಲಿ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರ್ಯಾಪರ್ಸ್ ಅನ್ನ ಹೈಡ್ ಮಾಡಿ ಅದನ್ನ ಕವರ್ ಮಾಡಿಬಿಟ್ಟು ಅದು ರಕ್ತಚಂದನದ ವುಡನ್ ಪೀಸಸ್ ಗಳಿತ್ತು. ಅದು ಟೋಟಲ್ 1093 kg ವರೆಗೆ ಇದು ರಕ್ತಚಂದನದ ವುಡನ್ ಪೀಸಸ್ ಇತ್ತು. ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ 25 lakh ಪ್ಲಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ. ಆ ಪ್ರಕಾರ ಇದರ ಮೇಲೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಇದರಲ್ಲಿರುವಂತಹ ಯಾರು ಆರೋಪಿತರಿದ್ದಾರೆ ಅವರು ಈ ಕೊರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅದನ್ನ ಅವರು ಅಲ್ಲಿ ಪೀಸಸ್ ಗಳನ್ನ ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ರು. ರಕ್ತಚಂದನ ಮರದ ತುಂಡುಗಳನ್ನ ತರಿಸಿಕೊಂಡು ಡೆಲಿವರಿ ಟ್ರಾನ್ಸ್ಪೋರ್ಟ್ ಮಾಡಲು ಮುಂದಾಗಿದ್ದ ಎಜಾಜ್ ಶರೀಫ್, ಫಯಾಜ್ ಶರೀಫ್ ಮತ್ತು ಸಾದಿಕ್ ಖಾನ್ ರನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಡೆಲಿವರಿ ಮಾಡಲು ಮುಂದಾಗಿದ್ರು. ಹೊಸಕೋಟೆಯ ಕೊಳತ್ತೂರು ಗ್ರಾಮದ ಡೆಲಿವರಿ ಟ್ರಾನ್ಸ್ಪೋರ್ಟ್ ಕಂಪನಿ ಮೂಲಕ ಸಾಗಾಟ ಮಾಡಲು ಯತ್ನ ಮಾಡಿದ್ರು. ಹರಿಯಾಣದ ವಿಷ್ಣು ಕುಮಾರ್ ಎಂಬುವರಿಗೆ ಪಾರ್ಸಲ್ ಮಾಡಲು ಸಜ್ಜು ಮಾಡ್ತಿದ್ರು. 25 ಲಕ್ಷ ರು ಬೆಲೆ ಬಾಳುವ 1093 kg ತೂಕದ 102 ರಕ್ತಚಂದನದ ತುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.